ಅತ್ಯಾಚಾರದ ಆರೋಪಿ, ಲೈಂಗಿಕ ದೌರ್ಜನ್ಯದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ಸದ್ಯಕ್ಕೆ ತಪ್ಪುವ ಹಾಗೆ ಕಾಣಿಸ್ತಾ ಇಲ್ಲ. ಎಸ್ಐಟಿ ಗ್ರಿಲ್ ಅನ್ನು ಮುಂದುವರಿಸಿದೆ. ತನಿಖೆಗೆ ಆದರೂ ಕೂಡ ಸಹಕಾರವನ್ನ ತೋರಿಸ್ತಾ ಇಲ್ಲ ಅನ್ನುವಂತಹ ವಿಚಾರ ಕೂಡ ಮುಂದೆ ಬರ್ತಿತ್ತು. ಆದರೆ ನಿನ್ನೆ ಎಸ್ಐಟಿಗೆ ಮತ್ತೆ 4 ದಿನಗಳ ಕಾಲ ಕೋರ್ಟ್ ಕೊಡ್ತಾ ಇದ್ದ ಹಾಗೆ ಅವರ ಅಸಹಕಾರ ಮುಂದುವರೆದಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ವಿಡಿಯೋ ರೆಕಾರ್ಡ್ ಮಾಡಿರುವಂತಹ ಮೊಬೈಲನ್ನು ಕೊಡಿ ಅಂಥೇಳಿ ತನಿಖಾಧಿಕಾರಿಗಳು ಕೇಳಿದ್ರೆ ನನ್ನ ಬಳಿ ಮೊಬೈಲ್ ಇಲ್ಲ ಅಂಥೇಳಿ ಸ್ವತಃ ಸ್ವಂತ ಮೊಬೈಲನ್ನು ಖರೀದಿ ಮಾಡಿಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಡ್ತಾ ಇದ್ದಾರಂತೆ. ಈ ಮೂಲಕ ತಪ್ಪಿಸಿಕೊಳ್ಳುವ ಕೆಲಸವನ್ನು ಪ್ರಜ್ವಲ್ ರೇವಣ್ಣ ಅವರು ಮಾಡ್ತಿದ್ದಾರೆ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾದರೆ ಪ್ರಜ್ವಲ್ ಹೇಳಿದ್ದೇನು ಎಸ್ಐಟಿ ತನಿಖೆಯಲ್ಲಿ ನೋಡ್ತಾ ಹೋಗೋಣ. ನನ್ನ ಬಳಿ ವೈಯಕ್ತಿಕವಾಗಿ ಮೊಬೈಲು ಇಲ್ಲ ಅನ್ನುವಂತಹ ವಿಚಾರವನ್ನು ಹೇಳಿದ್ದಾರೆ. ನಾನು ನನ್ನ ಕಾರ್ ಡ್ರೈವರ್ ಅಥವಾ PA ಮೊಬೈಲನ್ನೇ ಬಳಸ್ತಾ ಇದ್ದೆ. ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಇದು. ಸಂಸದನಾದ ಮೇಲೆ ವೈಯಕ್ತಿಕವಾಗಿ ನಾನು ಮೊಬೈಲನ್ನು ಇಟ್ಟುಕೊಂಡಿರಲಿಲ್ಲ. ನೀವು ಹೇಳ್ತಾ ಇರುವಂತಹ ಮೊಬೈಲ್ ಯಾವುದೂ ನನಗೆ ಗೊತ್ತಿಲ್ಲ. ವಿಡಿಯೋ ರೆಕಾರ್ಡ್ ಮಾಡಿರೋದು ಕೂಡ ನನಗೆ ಗೊತ್ತಿಲ್ಲ ಅಂಥೇಳಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. SIT ಅಧಿಕಾರಿಗಳು ಏನೇ ಪ್ರಶ್ನೆ ಕೇಳಿದ್ರು ಕೂಡ ಒಂದು ಲೈನಲ್ಲಿ ಆನ್ಸರನ್ನು ಮಾಡ್ತಾ ಇದ್ದಾರಂತೆ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ನನಗೆ ಗೊತ್ತಿಲ್ಲ, ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಅನ್ನುವಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಪ್ರಕರಣದಲ್ಲಿ ಯಾವುದೇ ಪ್ರಗತಿ ಸಾಧಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ SIT ಅಧಿಕಾರಿಗಳು ತಿಳಿಸ್ತಾ ಇರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರಿಗೆ ಸದ್ಯಕ್ಕೆ ರಿಲೀಫ್ ಸಿಗುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ಕೋರ್ಟ್ ಮತ್ತೆ 4 ದಿನಗಳ ಕಾಲ SIT ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಹೊಳೆನರಸೀಪುರದ ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ 10ನೇ ತಾರೀಕಿನವರೆಗೂ ಪ್ರಜ್ವಲ್ ರೇವಣ್ಣ SIT ಕಸ್ಟಡಿಯಲ್ಲಿರ್ತಾರೆ. 10ನೇ ತಾರೀಕಿನ ಬಳಿಕ CID ಸೈಬರ್ ಸ್ಟೇಷನ್ನಲ್ಲಿ ದಾಖಲಾಗಿರುವ ಅತ್ಯಾಚಾರ ಪ್ರಕರಣದಲ್ಲಿ ಅರೆಸ್ಟ್ ತೋರಿಸಲಿಕ್ಕೆ ಸಿದ್ಧತೆಯಾಗಿದೆ. ಬೇರೆ ಅತ್ಯಾಚಾರದ ಕೇಸ್ನಲ್ಲಿ ಕಸ್ಟಡಿಗೆ ಪಡೆಯಲಿಕ್ಕೂ ಕೂಡ ಪ್ಲಾನ್ ಆಗಿದೆಯಂತೆ. ಒಂದೊಂದು ಕೇಸ್ಗೆ 10 ದಿನ ಅಂದರೆ 1 ತಿಂಗಳು ಕಸ್ಟಡಿಯಲ್ಲಿಯೇ ಪ್ರಜ್ವಲ್ ಕಾಲ ಕಳೆಯಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ.